ದುರಂದರ್ ನೋಡ್ರಿ ಎಲ್ಲಾರು ಇವತ್ತು ನೋಡ್ರಿ ಈ ದೇಶದ ಸೈನಿಕ ಕಾಶ್ಮೀರಕ್ಕೆ ಹೋಗಿದ್ದೆ ಮೊನ್ನೆ. ಒಂದು ಹೋಟೆಲ್ದಾಗ ಊಟ ಮಾಡ್ಲಾಕತ್ತಿದ್ದೆ. ಅಲ್ಲಿ ಒಂದು 7-8 ಮಂದಿ ಸೈನಿಕರು ಕೂತಿದ್ರು. ಅವ್ರು ನಾನು ನೋಡಿ ಬಂದ್ರು. ನಮ್ಮ ಭಾಗದವ್ರೆ, ಎಲ್ಲ ಈ ಕಡೆ ಭಾಗದವ್ರೆ ಸೈನಿಕರು ಭಾಳ ಅದಾರೆ ಇಂಡಿಯನ್ ಆರ್ಮಿ ಒಳಗೆ. ಅವ್ರು ಸರ್ ನಾವೆಲ್ಲ ಇಂಡಿಯನ್ ಆರ್ಮಿ, ನಾವು ಪೂಂಚ್ ಕದೀವಿ, ನಾವು ಶ್ರೀನಗರ್ ಕದೀವಿ ಎಲ್ಲ ಹೇಳಕತ್ತಿದ್ರು. ಕೇಳಿದೆ ಅವ್ರಿಗೆ ಸೈನಿಕರಿಗೆ, ಏನ್ರಿ ಏನ್ ಅನಿಸ್ತದ ಸರ್? ಇವತ್ತು ಆ ಸೊಳ್ಳೆ ಮಕ್ಕಳು ಪಾಕಿಸ್ತಾನದವ್ರು ಬಂದು ಎದಿ ಶಟ್ ಹೇಳಕತ್ತೀವಿ ನರೇಂದ್ರ ಮೋದಿ ಅದಾರ ಅಂತ ಹೇಳಿ. ಮೊದಲ ನಮ್ಮ ಸೈನಿಕರ ಪರಿಸ್ಥಿತಿ ಏನಿತ್ತು, ಕೈಯಾಗಿ AK-47 ಆದ್ರೂ ಹೊಡಿಲಿಕ್ಕ ಅಧಿಕಾರಿ ಇರಲಿಲ್ಲ. ಈಗ ಒಬ್ಬನೇ ಕ್ವಾಯಿಂಕ್ ಅಂದ್ರೆ ಡಮ್ ಮತ್ ಹಾಕ್ತಿವಿ, ಸೀದಾ ಜನ ಅಂತ ಕಳಿಸ್ಬಿಡ್ತೀವಿ. ಮೊದಲ ಸೈನಿಕರ ರುಂಡ ಕತ್ತರಿಸ್ತಿದ್ರು, ಪೊಲೀಸರು ರುಂಡ ಕತ್ತರಿಸಿ ಚೀಲ್ನಾಗ ಹಾಕಿ ನಮ್ಮ ಇಂಡಿಯನ್ ಆರ್ಮಿ ಕೊಟ್ಟು ಕಳಿಸುವಂತ ಕಾಲ ಇತ್ತು ಬಂಧುಗಳೇ. ಇವತ್ತು ಬದಲಾವಣೆ ಈ ದೇಶದಲ್ಲಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಹಿಂದೂಗಳು ಜಾಗೃತರಾಗ್ತಾ ಇದ್ದಾರೆ. ಕ್ಷತ್ರಿಯ ಸಮಾಜ ಒಂದಾಗಿ ನೋಡ್ರಿ, ಇವತ್ತು ವೇದಿಕೆ ಮೇಲೆ ಎಲ್ಲಾ ಸಮಾಜದ ಮುಖಂಡರು ಕೂಡ್ಸ. ಅದಕ್ಕೆ ನಾವು ಹೃದಯಪೂರ್ವಕವಾಗಿ ಅವ್ರಿಗೆ ಈ ಸಂಘಟನೆ ಮಾಡೋದ್ರಿಗೆ ನಾನು ಧನ್ಯವಾದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು, ಜಾತಿ ಬಿಡಬೇಕು. ಜಾತಿ ಬಿಡ್ಲಿಲ್ಲ ಅಂದ್ರೆ ದೇಶ ಉಳಿದಿಲ್ಲ. ಜಾತಿ ನೋಡಿ MLA MP ಓಟ್ ಹಾಕ್ಬಾರ್ದು. ನೀವು MP ಜಾತಿ ನೋಡ್ಲಾರ್ದೆ ಓಟ್ ಹಾಕಿದ್ದಕ್ಕೆ ನರೇಂದ್ರ ಮೋದಿ ದೇಶನಾಗ ಆಚೆ ಬರ್ಲಿಕ್ಕೆ ಸಾಧ್ಯ ಆಯ್ತು. ಇವತ್ತು ನರೇಂದ್ರ ಮೋದಿ ಅವ್ರು ಮಾಡಿದ್ರಿಂದ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆಯ್ತು. ಕಾಶ್ಮೀರದ 370 ತೆಗೆದು ಹಾಕಿದ್ರು. ಇವತ್ತು ಮಿಲಿಟರಿಗೆ ಫುಲ್ ಪರ್ಮಿಷನ್ ಕೊಟ್ರು. ಇವತ್ತೆಲ್ಲಾರು ನೋಡಿರಲಿಲ್ಲ, ಯಾವ್ದು ಮೊನ್ನೆ ಬಂದಿಲ್ಲ ಸಿನಿಮಾ ಅದು ದುರಂದರ್. ನೋಡ್ರಿ ಎಲ್ಲಾರು, ನಮ್ಮ ಪೊಲೀಸರು, ನಮ್ಮ ಇಂಟೆಲಿಜೆನ್ಸ್ ಎಷ್ಟು ಸ್ಟ್ರಾಂಗ್ ಐತಿ ರಾವ್. ನಮ್ಮ ಪೊಲೀಸರ ಬಳಿ ತಾಕತ್ತೈತಿ, ನಮ್ಮ ಸೈನ್ಯಗಳಲ್ಲಿ ಭಾರಿ ತಾಕತ್ತೈತಿ. ಆದ್ರೆ ಅದನ್ನ ಸರಿಯಾಗಿ ಒಬ್ಬ ನಾಯಕ ಬೇಕಾಗಿತ್ತು. ಇವತ್ತು ನರೇಂದ್ರ ಮೋದಿ ಅವರು ಅಜಿತ್ ದೋಬಾಲ್ ಬಗ್ಗೆ ಇತಿಹಾಸ ಬರ್ಲಾಕತ್ತದ ಬಂಧುಗಳೇ. ನೀವು ವಿಚಾರ ಮಾಡ್ರಿ, ಇವತ್ತು ನಮ್ಮ ದೇಶ ಪೊಲೀಸರು ಅಂದ್ರೆ ಯಾರು? ನಮ್ಮವ್ರೆ. ಮಿಲಿಟರಿ ಅಂದ್ರೆ ಯಾರು? ನಮ್ಮವ್ರೆ. ಅವರು ಅದಾರತ್ ಹೇಳೇ ನಾವು ನೋಡ್ರಿ, ಒಬ್ಬ ಹೈದರಾಬಾದ್ ನಾವ್ ಏನ್ ಹೇಳ್ತಿದ್ದ, 15 ಮಿನಿಟ್ ಪೊಲೀಸ್ ಹಟಾವೋ ತುಮ್ 100 ಕರೋಡ್ ಐನಾ ಖತಮ್ ಕರೆಂಗೆ ಅಂತಿದ್ದ. ನಾ ಹೇಳಿದವನಿಗೆ, ಮಗನೇ 15 ದಿವಸ ಆದ್ರೂ ಏನು ಹರ್ಕೋದಾಗೋದು ನಮ್ಮ ಹಿಂದೂಗಳು. ಇದಕ್ಕೆ ಉತ್ತರ ಕೊಡಬೇಕಿಲ್ಲ, ಜವಾಬ್ ಕೊಡ್ಬೇಕಾ ಸುಮ್ಕೊಂಡಿರ್ಬೇಕು. ಇವತ್ತು ಮಾನ್ಯ ಹೈದರಾಬಾದದ ಸದಸ್ಯರು ಹಿಂಗೆ ಹೇಳಿದ್ದು ಖಂಡನೀಯ. ಹಿಂಗಂದ್ರೆ ಯಾರಿಗೆ ಕೇಳ್ತಾರೆ? ಅಳಬುರ್ಕನಾಗ ಭಾಷಣ ಮಾಡಿದ್ರು ಏಕ್ ಬಾರ್.